ಏನು ಗ್ಯಾಸ್ ಸಿಲಿಂಡರ್ ಮೇಲೆ ಹೊಸ ರೂಲ್ಸ್ ಬಂದಿದ್ಯಾ? ಹೌದು, ಇದು ಕೇವಲ ವದಂತಿ ಅಲ್ಲ. ಭಾರತದಲ್ಲೇ ಗ್ಯಾಸ್ ಬುಕಿಂಗ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಅನ್ನೋದು ಆಗಿದೆ. ಇನ್ನು ಶಾಕಿಂಗ್ ವಿಷಯ ಏನಪ್ಪಾ ಅಂತ ಅಂದ್ರೆ, ವರ್ಷಕ್ಕೆ ನೀವು ಎಷ್ಟು ಸಿಲಿಂಡರ್ ಮಾತ್ರ ಖರೀದಿಸಬಹುದು ಗೊತ್ತಾ? ಹೌದು, ಹೊಸ ನಿಯಮವನ್ನು ಫಾಲೋ ಮಾಡದೇ ಇದ್ರೆ ನಿಮ್ಮ ಬುಕ್ಕಿಂಗ್ ಕೂಡ ರಿಜೆಕ್ಟ್ ಆಗಬಹುದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಗ ಮಾತ್ರ ಸಂಪೂರ್ಣವಾದಂತಹ ಮಾಹಿತಿ ಅನ್ನೋದು ನಿಮಗೆ ಸಿಗುತ್ತೆ. ಅದಕ್ಕೂ ಮುನ್ನ ನೀವು ಕೂಡ ಗ್ಯಾಸ್ ಸಿಲಿಂಡರ್ ರೇಟ್ ಕಡಿಮೆ ಆಗಬೇಕು ಅಂತ ಬಯಸ್ತಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ 46 ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ನು ಗ್ಯಾಸ್ ಸಿಲಿಂಡರ್ ಮೇಲೆ ಏನೇನು ಬದಲಾವಣೆ ಆಗಿದೆ ಅಂತ ನೋಡೋದಾದ್ರೆ, 21 ದಿನಗಳ ನಂತರ ಮಾತ್ರ ನಿಮಗೆ ಮುಂದಿನ ಬುಕ್ಕಿಂಗ್ ಅನ್ನೋದು ಇರುತ್ತೆ. ಇನ್ನು ವರ್ಷಕ್ಕೆ ಸಿಲಿಂಡರ್ ಲಿಮಿಟ್ ಹೇಗಿರುತ್ತೆ, ಹಾಗೇನೆ 24 ಗಂಟೆಗಳ ಒಳಗೆ ಡೆಲಿವರಿ ಅನ್ನೋದು ಕಡ್ಡಾಯವಾಗಿ ಇರುತ್ತಾ ಇರಲ್ವಾ, ಅಥವಾ ಗ್ಯಾಸ್ ಬೆಲೆಯಲ್ಲಿ ಮತ್ತೆ ಏರಿಕೆ ಆಗ್ತಿದ್ಯಾ ಏನು ಅನ್ನೋದನ್ನ ಸಂಪೂರ್ಣವಾಗಿ ನೋಡೋಣ. ಇದು ಸಾಮಾನ್ಯವಾದ ನಿಯಮ ಬದಲಾವಣೆ ಅಲ್ಲ, ದೇಶದ ಎಲ್ಲ ಮನೆಗಳಿಗೂ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಇನ್ನು ಮುಂದೆ ನೀವು ಒಂದು LPG ಸಿಲಿಂಡರ್ ಡೆಲಿವರಿ ಪಡೆದ ಕೂಡಲೇ ಮತ್ತೆ ಬುಕ್ಕಿಂಗ್ ಮಾಡಲು ಆಗಲ್ಲ. ಸರ್ಕಾರ ಮತ್ತು ತೈಲ ಕಂಪನಿಗಳು ಹೊಸ ನಿಯಮನ ಜಾರಿಗೆ ತಂದಿದ್ದು, ಕನಿಷ್ಠ 21 ದಿನಗಳ ನಂತರ ಮಾತ್ರ ಮುಂದಿನ ಸಿಲಿಂಡರ್ ಬುಕ್ ಮಾಡಬಹುದು. ಹಿಂದೆ ಕೆಲವರು 15 ದಿನಗಳಲ್ಲೇ ಮತ್ತೆ ಬುಕ್ಕಿಂಗ್ ಮಾಡ್ತಿದ್ರು, ಆದ್ರೆ ಈಗ ಆ ಅವಕಾಶ ಅನ್ನೋದು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಈ ನಿಯಮ ಯಾಕೆ ತಂದಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬೇಕಾ? ಹೌದು, ಕೆಲವರು ಅಗತ್ಯಕ್ಕಿಂತ ಹೆಚ್ಚು ಸಿಲಿಂಡರ್ ಬುಕ್ ಮಾಡಿ ಮನೆಯಲ್ಲೇ ಸ್ಟಾಕ್ ಇಡ್ತಿದ್ದಾರೆ ಎಂಬ ವರದಿಗಳು ಬಂದಿದೆ. ಇದರಿಂದ ನಿಜವಾಗಿಯೂ ಬೇಕಾಗಿರುವವರಿಗೆ ಗ್ಯಾಸ್ ಸಿಗದೆ ಹೋಗುತ್ತಿದ್ದು, ಇದು ಮಾತ್ರ ಅಲ್ಲ, ಇನ್ನೊಂದು ದೊಡ್ಡ ಬದಲಾವಣೆ ಕೂಡ ತಂದಿದ್ದಾರೆ. ಒಂದು ಕುಟುಂಬಕ್ಕೆ ಈಗ ವರ್ಷಕ್ಕೆ ಕೇವಲ 15 ಸಿಲಿಂಡರ್ ಮಾತ್ರ, ಅದರಲ್ಲೂ 12 ಸಬ್ಸಿಡಿ ಸಿಲಿಂಡರ್ ಮತ್ತು 3 ಸಬ್ಸಿಡಿ ಇಲ್ಲದ ಸಿಲಿಂಡರ್ ಮಾತ್ರ ಖರೀದಿ ಮಾಡಬಹುದಂತೆ. ಹೀಗಾಗಿ ನೀವು ಕೂಡ ಎಷ್ಟು ಸಿಲಿಂಡರ್ ಬಳಸ್ತಿದ್ದೀರಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇತ್ತೀಚೆಗೆ LPG ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. 14.2 kg ಮನೆಯ ಬಳಕೆಯ ಸಿಲಿಂಡರ್ ಬೆಲೆ ಮತ್ತೆ 60 ರೂಪಾಯಿ ಹೆಚ್ಚಾಗಿದೆ. ಕೆಲವು ನಗರಗಳಲ್ಲಿ ಬೆಲೆ ಈಗ 900 ರೂಪಾಯಿಗೂ ಮೀರಿ ಹೋಗಿದೆ. ಮುಂದಿನ ತಿಂಗಳು ಮತ್ತೆ ಬೆಲೆ ಏರಬಹುದು ಅನ್ನೋ ಚರ್ಚೆ ಕೂಡ ನಡೀತಿದೆ. ಆದರೆ ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಹೊಸ ನಿಯಮದ ಪ್ರಕಾರ ನೀವು ಸಿಲಿಂಡರ್ ಬುಕ್ ಮಾಡಿದ 24 ಗಂಟೆಗಳ ಒಳಗೆ ಡೆಲಿವರಿ ಕೊಡಲೇಬೇಕು. ಹೆಚ್ಚು ದಿನ ಕಾಯಬೇಕಾದ ಸಮಸ್ಯೆ ಕೂಡ ಈಗ ಕಡಿಮೆ ಆಗಬಹುದು. ಇನ್ನೊಂದು ಪ್ರಮುಖ ಬದಲಾವಣೆ ಇನ್ನೂ ಬರಬಹುದು ಅಂತ ಹೇಳಲಾಗ್ತಿದೆ. ಕೆಲವು ವರದಿಗಳ ಪ್ರಕಾರ 21 ದಿನಗಳ ನಿಯಮವನ್ನು 25 ದಿನಗಳಿಗೆ ಹೆಚ್ಚಾಗಿಸುವ ಸಾಧ್ಯತೆ ಇದೆ. ಅದು ಸತ್ಯವಾ ಅಥವಾ ವದಂತಿನ ಅನ್ನೋ ಬಗ್ಗೆ ಹೊಸ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ಹೇಳ್ತೀನಿ. ಹಾಗೆಯೇ ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಿಲಿಂಡರ್ ಬೆಲೆ ನಿಮ್ಮ ಊರಲ್ಲಿ ಹಾಗೂ ನಿಮ್ಮ ಗ್ರಾಮದಲ್ಲಿ ಎಷ್ಟಿರಬಹುದು ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.